ಏನೇ ಇದು? ಹಾ, ಬಹಳ ವಿಶೇಷವಾದಂತಹ ನಮಸ್ಕಾರ. ಯಾವತ್ತೂ ನೀನು ಹೀಗೆ ಮಾಡಿದವಳಲ್ಲ. ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ ಬಹಳ ನಮಸ್ಕಾರ ಕೊಡ್ತಾ ಇದ್ದೀಯಲ್ಲ. ಹೌದು. ಏನೀ ನಮಸ್ಕಾರದ ಚಮತ್ಕಾರ ಹೇಳಲ್ಲ. ಏನು? ನೋಡಿರಿ ದ್ವಿಜರೂಪೋಪುದನು ನಿಮ್ಮಯ ಮಾವ ಮಾಡುವ ಯಜ್ಞವಂತೆ, ನಿಮ್ಮಯ ಮಾವ ಮಾಡುವ ಯಜ್ಞವಂತೆ, ಮಾಡುವ ಯಜ್ಞವಂತೆ. ಆಡಲೇನಧಿಕ ಸಂಭ್ರಮವಂತೆ, ಆಡಲೇನಧಿಕ ಸಂಭ್ರಮ ಸಂಭ್ರಮ ಸಂಭ್ರಮವಂತೆಯೇ, ಬಂಧುಗಳು ಕೂಡಿ ರಂಜಿಸುವರಂತೆ, ಬಂಧುಗಳು ಕೂಡಿ ರಂಜಿಸುವರಂತೆ, ಬಂಧುಗಳು ಕೂಡಿ ರಂಜಿಸುವರಂತೆ. ಆಡಲೇನಧಿಕ ಸಂಭ್ರಮವಂತ, ಬಂಧುಗಳು ಕೂಡಿ ರಂಜಿಸುವರಂತೆ. ನೋಡಿರಿ ದ್ವಿಜರೂಪೋಪುದನು, ನೋಡಿರಿ. ಏನು ಏನೇ ಏನೇ ಉತ್ಸಾಹದಲ್ಲಿ ಬರ್ತಾ ಇದೆಯಲ್ಲ? ಖಂಡಿತವಾಗಿ ಉತ್ಸಾಹದಿಂದಲೇ ಬಂದಿದ್ದು. ಆ ಕಾರಣಕ್ಕಾಗಿ ನಮಸ್ಕಾರದಲ್ಲಿ ತೊಡಗಿದ್ದು. ಆದ್ರೆ ವಿಶೇಷವಾದ ನಮಸ್ಕಾರ, ಏನೋ ಚಮತ್ಕಾರ ಉಂಟು. ಖಂಡಿತ. ಏನದು? ಇಲ್ಲಿ ನೋಡಿ, ಬೆರಳು ಚೆನ್ನಾಗಿದೆ. ಸುಮ್ಮನೆ ಸ್ವಲ್ಪ ಬೆರಳನ್ನಲ್ಲ, ಬೆರಳು ಹೋಗುತ್ತಾ ಮೇಲೆ ದೃಷ್ಟಿ ಹಾಯಿಸಿ. ಓ, ಉಗುರು ಬಹಳ ಚಂದ ಆಗಿದೆ. ಏನಾಗಿದೆ ನಿಮ್ಗೆ? ಏನು ಮತ್ತೆ? ಉಗುರನ್ನ ನೋಡುವುದಲ್ಲ, ಬೆರಳು ಹೋದಲ್ಲಿಂದ ಮುಂದೆ ಮೇಲೆ ನೋಡಿ. ಓ, ಆ ಕಡೆ. ಏನದು? ಇರುವೆಗಳ ಸಾಲಿನ ಹಾಗೆ. ಆಹಾ, ದೂರಿಂದ ನೋಡುವುದಕ್ಕೆ ಇರುವೆಗಳ ಸಾಲಿನಂತೆ ಕಂಡರೂ ಕೂಡ ಅದಾವುದು ಇರುವೆಗಳಲ್ಲ. ಮತ್ತೆ ಅವರೆಲ್ಲವರು ಬ್ರಾಹ್ಮಣೋತ್ತಮರು. ಅಲ್ಲಿ ಹಾಗೆ ಸಾಲುಗಟ್ಟಿ ಹೋಗ್ತಾ ಇರುವವರು ಬ್ರಾಹ್ಮಣರು. ಹಾಗಾದ್ರೆ ಯಾರ್ದೋ ಮನೆ ಹೊಗೆ ಹಾರುತ್ತದೆ ಇವತ್ತು. ಚೇಚೆ, ಏನಿದು? ಯಾಕೆ ಕೇಳು. ಬ್ರಾಹ್ಮಣರೆಲ್ಲ ಹೋಗ್ತಾ ಇದ್ದಾರೆ ಅಂತ ಆದ್ರೆ ಎಲ್ಲೋ ಯಜ್ಞ ಯಾಗ ಯಾವುದೋ ನಡೀತಾ ಇರಬಹುದು. ಖಂಡಿತವಾಗಿ ಆ ಕಾರಣಕ್ಕಾಗಿ ಅವರೆಲ್ಲವರು ಸಾಲು ಸಾಲಾಗಿ ಹೋಗ್ತಾ ಇದ್ದಾರೆ. ಅವರಲ್ಲೇ ಒಬ್ಬರನ್ನ ಕರೆದು ವಿಚಾರಿಸಿದೆ. ಎತ್ತ ಗಮನ ಎನ್ನುವ ಹಾಗೆ ಅವರೆಲ್ಲವರು ಪ್ರಾಚೀನ ಬರೆಗೆ ಹೊರಟಿದ್ದು. ಪ್ರಾಚೀನ ಬರಹಿ ಅಂದ್ರೆ ನನ್ನ ಅಪ್ಪನ ಮನೆ, ನಿಮ್ಮ ಮಾವನ ಮನೆ. ಸುಮ್ಮನಿರೆ, ನನ್ನ ಮಾವ ಅಂತ ಹೇಳ್ಬೇಡ, ನಿನ್ನ ಅಪ್ಪ ಅಂತ ಹೇಳಿ. ಅದೇ ನನ್ನಪ್ಪ ನಿಮ್ಮ ಮಾವ ತಾನೆ. ಸರಿ ಬಿಡು, ನಿನ್ನ ಅಪ್ಪ ನನ್ನ ಮಾವ. ಆಯ್ತು. ನನ್ನಪ್ಪ ಮಾಡುವ ಯಾಗವಂತೆ. ಯಾಗ? ಏನು ಯಾಗ? ಅಲ್ಲಿ ಒಂದು ಯಾಗ ನಡೆಯುತ್ತಾ ಇದೆಯಂತೆ. ಅಪ್ಪ ದಕ್ಷ ಪ್ರಜಾಧೀಶರು ಮಾಡುವ ಯಾಗ. ಆಡಲೇನ್ ಅಧಿಕ ಸಂಭ್ರಮವಂತೆ. ಬಿಡು, ನಿನ್ನ ಅಪ್ಪನೇ ದೊಡ್ಡ ಅಧಿಕ, ಮತ್ತೆ ಯಾಗ ಅಧಿಕ ಆಗದೆ ಇರ್ತದೆ. ಏನ್ ಸ್ವಾಮಿ ಹೇಳಿದ್ದೆ? ಅಂದ್ರೆ ಹೆಚ್ಚಿನದ್ದಾದ ಸಂಭ್ರಮ, ಅಧಿಕ ಸಂಭ್ರಮ. ಆ ಕಾರಣಕ್ಕಾಗಿ ಅವರೆಲ್ಲರೂ ಸಾಲು ಸಾಲಾಗಿ ಹೋಗ್ತಾ ಇದ್ದಾರೆ. ಎಷ್ಟೊಂದು ಜನ ಸಾಗರ ನೋಡಿ ಹೋದ ಎಲ್ಲವರನ್ನ ಸರಿಯಾಗಿ ಸತ್ಕರಿಸುವುದಕ್ಕೆ ಎಲ್ಲ ಸುವ್ಯವಸ್ಥೆಯನ್ನ ಮಾಡಿದ್ದಾರಂತೆ. ಆ ಕಾರಣಕ್ಕಾಗಿ ಅವರು ಹೋಗ್ತಾ ಇದ್ದಾರೆ. ವಿಚಾರ ತಿಳಿದು ನಾವು ಓಡೋಡಿ ಬಂದೆ.
ಗೌರಿ, ಹಾ ನಿನ್ನಪ್ಪ ಮಾಡುತ್ತಿರುವಂತಹ ಯಾಗದಲ್ಲಿ ಪಾಲ್ಗೊಳ್ಳುವುದಕ್ಕಾಗಿ ಬ್ರಾಹ್ಮಣರೆಲ್ಲ ಸಾಲಾಗಿ ಹೋಗ್ತಾ ಇದ್ದಾರೆ. ಅವರು ಅಲ್ಲಿ ಹೋಗ್ತಾ ಇದ್ರೆ ನೀನು ಇಲ್ಲಿ ಯಾಕೆ ಉತ್ಸಾಹದಿಂದ ಬಂದೆ? ಕೇಳಿ ಸೈರಿ ಮನವಲ್ಲಿ ಹೋಗದೆ ಕೇಳಿ ಸೈರಿಸದೆಲ್ಲ ಮನವಲ್ಲಿ ಹೋಗದೆ ಕೇಳಿ ಸೈರಿಸದೆಲ್ಲ ಕೇಳಿ ಸೈರಿಸದೆಲ್ಲ ಮನವಲ್ಲಿ ಹೋಗದೆ ಮನವಲ್ಲಿ ಹೋಗದೆ ಮನವಲ್ಲಿ ಹೋಗದೆ ಏಳಿ ನೀವಿಂದಿನಲಿ ಏಳಿ 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 ನೀವಿಂದಿನಲಿ ಕೇಳಿ ಸೈರಿಸದೆನ್ನ ಮನವಲ್ಲಿ ಹೋಗದೆ ಏಳಿ ನೀವಿಂದಿನಲಿ ಏಳಿ 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 ನೀವಿಂದಿನಲಿ ಆ ಆ ವೈಭವಗಳ ನೋಡಿತು ಲೀಲೆಯಿಂದ ಕಿಳ ವೈಭವಗಳ ನೋಡಿತು ಲೀಲೆಯಿಂದ ಕಿಳ ವೈಭವಗಳ ನೋಡಿತು ನಾಳೆ ಬರುವುದಿಲ್ಲಿಗೆ
ಲೀಲೆಯಿಂದ ಕೆಳ ವೈಭವಗಳ ನೋಡಿತು ನಾಳೆ ಬರುವುದಿಲ್ಲಿಗೆ ನಾಳೆ ಬರುವುದಿಲ್ಲಿಗೆ ಹೇಳಿ ಬಿಂದಿನಲ್ಲಿ ನಾಳೆ ಬರುವುದಿಲ್ಲಿಗೆ ಆ ಆ ಆ ಬಾಂಧವರೆಲ್ಲ ಕೂಡಿರ್ಬರಂತೆ ಅಲ್ಲಿ ಎಂದಕ್ಕ ತಂಗಂದಿರು ಬಾಂಧವರೆಲ್ಲ ಕೂಡಿರ್ಬರಂತೆ ಬಾಂಧವರೆಲ್ಲ ಕೂಡಿರ್ಬರಂತೆ ಬಲ್ಲಿರಿ ಬಹುಕಾಲವಾಯ್ತು ಕಾಣದೆ ಬಲ್ಲಿರಿ ಬಹುಕಾಲವಾಯ್ತು ಕಾಣದೆ ಮನನಿಲ್ಲದು 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 ತನಗೆಂದಳು ಮನನಿಲ್ಲದು ತನಗೆಂದಳು ಕೇಳಿದೆನ್ನ ಮನವಲ್ಲಿ ಹೋಗದೆ ಹೇಳಿ ಇಂದಿನಲ್ಲಿ ಹೇಳಿ ಬಿಂದಿನಲ್ಲಿ ಹೇಳಿ ನೀವು ಇಂದಿನಲ್ಲಿ ಬಲ್ಲಿರಿ ಬಹುಕಾಲವಾಯಿತು ಕಾಣದೆ ಮನನಿಲ್ಲದು 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 ತನಗೆಂದಳು ಹೇಳಿ ಬಿಂದಿನಲ್ಲಿ ಹೇಳಿ ಬಿಂದಿನಲ್ಲಿ ಆ ಆ
ಸಾಲು ಸಾಲಾಗಿ ಹಾ. ನೀನು ಈ ಕಡೆ ಉತ್ಸಾಹಭರಿತಳಾಗಿ ಓಡೋಡಿ ಬರ್ತಾ ಇದ್ದೀಯ. ಇದಕ್ಕೆಲ್ಲ ಕಾರಣ ಏನು? ಕಾರಣ ಇದೆ ಸ್ವಾಮಿ. ಏನು? ವಲ್ಲಭ ಆ. ಬ್ರಾಹ್ಮಣರಿಂದ ವಿಚಾರವನ್ನ ಕೇಳಿದ ಆ. ಆ ಕ್ಷಣಕ್ಕೆ ಮನಕ್ಕೆ ಹರುಷವಾಯಿತು. ಹಾ. ಯಾಕೆ ಬಲ್ಲಿರ ಅವರೇ ಆಡಿದಂತ ಮಾತು ಏನಂತೆ? ನೀನಿನ್ನೂ ಹೋಗಲೇ ಇಲ್ವಾ? ಆ. ನಾವು ಬರುವಾಗ ನಿನ್ನ ಅಕ್ಕಂದಿರೆಲ್ಲವರು ಅತ್ತ ಸಾಗುತ್ತಾ ಇದ್ದಾರೆ. ಆ. ಹೆಚ್ಚೇಕೆ ಗಗನ ಮಾರ್ಗವಾಗಿ ಸ್ವರ್ಗದಿಂದಲೂ ಕೂಡ ನಾರಿಯರೆಲ್ಲವರು ಶೃಂಗಾರಗೊಂಡು ಪ್ರಾಚೀನ ಬರೆಯತ್ತ ತೆರಳುತ್ತಾ ಇದ್ದಾರೆ. ಅಲ್ಲಿ ನಡೆಯುವಂತ ಮಹಾಯಾಗ ಅಬ್ಬಾ, ಅಲ್ಲಿಯ ವಾತಾವರಣವನ್ನು ಯೋಚನೆ ಮಾಡಿದಾಗ ಆ. ಎಲ್ಲರೂ ಬಂದು ಸೇರಿದ್ದಾರೋ ಏನು ವಿಚಾರವನ್ನ ಕೇಳಿದ ಆ ಕ್ಷಣಕ್ಕೆ ಹಾ. ಕೇಳಿ ಸೈರಿಸದೆನ್ನ ಮನವಲ್ಲಿ ಹೋಗದೆ ವಲ್ಲಭ ಇಷ್ಟರ ಒಳಗಾಗಿ ಆ. ನಾವು ಅಲ್ಲಿಗೆ ಹೋಗಿ ಮುಟ್ಟಬೇಕಿತ್ತು. ಹಾ. ಆದ್ರೆ ನನಗೆ ವಿಚಾರ ತಿಳಿಯುವುದೇ ತಡವಾಯಿತು. ಆ ಕಾರಣಕ್ಕಾಗಿ ನನ್ನ ಮನಸ್ಸು ಅತ್ತ ಎಳೆಯುತ್ತಾ ಇದೆ, ಸೆಳೆಯುತ್ತಾ ಇದೆ. ಮತ್ಯಾಕೆ ತಡ? ಅಲ್ಲಿಯ ನಕ್ಕ ತಂಗಿ ಬಂಧು ಬಳಗ ಬಾವಂದಿರು ಎಲ್ಲವರು ಬಂದು ಸೇರ್ತಾರಂತೆ. ಸರಿ, ಯೋಚನೆ ಮಾಡಿ, ಏನು? ಎಲ್ಲವರನ್ನ ಒಟ್ಟಿಗೆ ಆ. ಯಾವಾಗ್ಲೂ ಹೋದ್ರೆ ನೋಡ್ಲಿಕ್ಕೆ ಆಗ್ತದ? ಇಂಥ ಒಂದು ಶುಭ ಕಾರ್ಯಕ್ರಮ ಇದ್ದಾಗ ಮಾತ್ರ ಆ. ಬಂಧುಗಳೆಲ್ಲವರು ಒಂದಾಗಿ ಸೇರುವುದು. ಇವತ್ತು ಎಲ್ಲವರನ್ನ ಒಟ್ಟಿಗೆ ನೋಡುವ ಹಾ. ಸುಯೋಗ. ಬನ್ನಿ ಹೋಗೋ ತಡೆ. ನಿಲ್ಲು ನಿಲ್ಲು ಹಾ. ಗೌರಿ. ಹಾ. ಹಾಗಾದ್ರೆ ಅಲ್ಲಿ ನಿನ್ನ ಅಕ್ಕ ತಂಗಿಯಂದಿರೆಲ್ಲರೂ ಸೇರ್ತಾರೆ, ಬಂಧು ಬಾಂಧವರೆಲ್ಲರೂ ಬರ್ತಾರೆ. ಹಾ. ಅವರನ್ನೆಲ್ಲ ನೋಡಬೇಕು, ನೋಡುವುದಕ್ಕೊಂದು ಅವಕಾಶ ಹೌದು. ಎನ್ನುವ ನಿನ್ನ ಆಸೆ ಸರಿ. ಆದ್ರೆ ಸ್ವಲ್ಪ ಯೋಚನೆ ಮಾಡು. ಏನು? ನಿನ್ನ ಅಪ್ಪ ಕೈಗೊಂಡಿರುವಂತ ಈ ಯಾಗದಲ್ಲಿ ಹಾ. ಅವರೆಲ್ಲ ಪಾಲ್ಗೊಳ್ತಾ ಇರುವುದು ಅವರಷ್ಟಕ್ಕೆ ಅವರು ಬರ್ತಾ ಇದ್ದದ್ದಲ್ಲ. ಬಹುಶಃ ನಿನ್ನ ಅಪ್ಪನೇ ಎಲ್ಲರನ್ನು ಕರೆಸಿಕೊಂಡದ್ದಿರಬಹುದು. ಹೌದೌದು, ಈ ಬ್ರಾಹ್ಮಣರೆಲ್ಲರೂ ಹೇಳಿರುವ ಹಾಗೆ ಹಾ. ಎಲ್ಲರೂ ಕರೆಯನ್ನ ಮನ್ನಿಸಿ ಬರ್ತಾ ಇದ್ದಾರೆ. ಹಾ. ಈಗ ಅವರೆಲ್ಲರೂ ಹೊರಟಿದ್ದಾರೆ ಎನ್ನುವ ಕಾರಣಕ್ಕಾಗಿ ನಾವು ಹೊರಟರು ಸರಿಯಾದೀತ? ನಿನ್ನ ಅಪ್ಪ ನಮಗೇನಾದ್ರೂ ಕರೆ ಕಳುಹಿಸಿದ್ದಾನ? ಇಷ್ಟೊಳಗೆ ಬರ್ಲಿಲ್ಲ. ಕರೆಯದೆ ಹೋಗುವುದು ಸರಿಯೇನೆ? ಅರುಗಿಸದೈದು ಬುಧನು ಚಿತ ಯನ ಬೇಡ, ಅರುಗಿಸದೈದು ಬುಧನು ಚಿತ ಯನ ಬೇಡ, ಅರುಗಬೇಕೆಂಬುದಿಲ್ಲ, ಅರುಗಬೇಕೆಂಬುದಿಲ್ಲ. ಗುರುವಿನ ಗ್ರಹಕ್ಕೆ ತಾಯಿ ಗ್ರಹಕ್ಕೆ ಕಾಂತನ ಗ್ರಹಕ್ಕೆ, ಗುರುವಿನ ಗ್ರಹಕ್ಕೆ ತಾಯಿ ಗ್ರಹಕ್ಕೆ ಕಾಂತನ ಗ್ರಹಕ್ಕೆ ಗರಸನ ಗ್ರಹಗಳಿಗೆ ಅರುಗಬೇಕೆ ಎಂಬುದಿಲ್ಲ. ನೀವು ಮಾಡಿದ ಮಾತು ಸತ್ಯವೇ. ಆ. ಕರೆಯದೆ ಹೋಗಬಾರದು. ಆದರೆ ಆ. ಕರೆಯದೆಯೂ ಹೋಗಬಹುದಾದಂತ ಸ್ಥಳ ಅಂತಿದೆಯಲ್ಲ, ಉಂಟ? ಖಂಡಿತವಾಗಿ. ಎಲ್ಲಿ, ಯಾವಾಗ? ಈಗ ಒಂದು ನಾಡಿನ ಅರಸನ ಮನೆಯಲ್ಲಿ ಆ. ಯಾವುದೇ ಒಂದು ಶುಭ ಕಾರ್ಯ ಇದ್ದರೂ ಕೂಡ ಹಾ. ಆ ನಾಡಿನ ಪ್ರಜೆಗಳಾದವರಿಗೆ ಹೇಳಿಕೆ ಎನ್ನುವುದು ಬೇಕೆ? ಬೇಡ ತಾನೆ. ಪ್ರಜೆಗಳೆಲ್ಲವರು ಹೋಗಿ ಅರಸನ ಮನೆಯಲ್ಲಿ ಪಾಲ್ಗೊಳ್ಳಬಹುದು, ಯಾವುದಾದರೂ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬಹುದು. ಹಾ. ಇನ್ನು ಗುರುವಿನಿಂದ ವಿದ್ಯೆ ಕಲಿತ ಶಿಷ್ಯರಿಗೆ ಗುರುವಿನ ಗ್ರಹದಲ್ಲಿ ಏನೇ ಅಥವಾ ಗುರುಮಟ್ಟದಲ್ಲಿ ಏನೇ ಶುಭ ಕಾರ್ಯ ಮಾಡಿದ್ರು ಶಿಷ್ಯರಾದವರಿಗೆ ಹೇಳಿಕೆ ಎನ್ನುವುದು ಬೇಡ. ಬೇಡ. ಅವರು ಕೂಡ ಪಾಲ್ಗೊಳ್ಳಬಹುದು. ಇನ್ನು ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳಿದ್ದಾಗ ಹಾ. ಭಕ್ತಾದಿಗಳಿಗೆ ಹೇಳಿಕೆ ಎನ್ನುವುದು ಬೇಡ. ಎಲ್ಲರೂ ಹೋಗಿ ಪಾಲ್ಗೊಳ್ಳಬಹುದು. ಮದುವೆಯಾಗಿ ಹೋದಂತಹ ಹೆಣ್ಣು ಗಂಡನ ಮನೆಯಿಂದ ತವರ ಮನೆಗೆ ಬರು ಹೋಗುವುದಕ್ಕೆ ತವರ ಮನೆಯವರು ಹೇಳಿ ಕಳಿಸುವ ಅಗತ್ಯ ಇಲ್ಲ. ತನ್ನ ಮನೆ ಅಂತ ಹೋಗಬಹುದು. ಆ. ತವರ ಮನೆಯಲ್ಲೇ ಉಳಿದಂತ ಹೆಣ್ಣು ಗಂಡನ ಮನೆಯವರು ಬಾ ಅಂತ ಹೇಳುವುದು ಬೇಡ, ಬಂದು ಸೇರಬಹುದು. ಅಂತೆಯೇ ಇಲ್ಲಿ ನಡೆಯುತ್ತಾ ಇರುವುದು ನನ್ನ ತವರು ಮನೆಯಲ್ಲಿ ನಮಗೆ ಹೇಳಿಕೆ ಅನ್ನುವುದು ಬೇಡ, ಹೇಳಿ ಹೋಗುವ. ಗೌರಿ, ನೀನು ಸಮರ್ಥನೆಯನ್ನು ಕೊಡಬಹುದು, ಹಾ. ಆದ್ರೆ ಎಷ್ಟು ಸರಿ ಎನ್ನುವುದನ್ನು ಯೋಚಿಸಬೇಕು. ಈಗ ಉಳಿದವರಿಗೆಲ್ಲ ಕರೆ ಬಂದಿದೆ, ಹಾ. ಹಾಗಾಗಿ ನಾವು ಹೋಗುವುದು ಸರಿಯಲ್ಲ. ಆದರೂ ಹೋಗಬಹುದು ಎನ್ನುವಂತ ನಿನ್ನ ಸಮರ್ಥನೆ ನಿಲ್ಲುವುದಿಲ್ಲ. ಯಾಕೆ ಗೊತ್ತಾ? ನಿನ್ನಪ್ಪ ನನಗೇನು ಅರಸನಲ್ಲ, ಅಲ್ಲ, ನಾನೇ ಜಗದೀಶ. ನಿನ್ನಪ್ಪ ನನಗೆ ಗುರುವೂ ಅಲ್ಲ, ಹಾ. ನಾನೇ ಜಗದ್ಗುರು. ಹಾಗಾಗಿ ಇನ್ನು ನಿನ್ನ ಅಪ್ಪನ ಮನೆ ನನಗೆ ಗಂಡನ ಮನೆಯ, ನಾನೇ ಜಗಪತಿ. ಆದ್ರಿಂದಲೇ ಯಾಕೋ ಏನು ಕರೆಯದೆ ಹೋಗುವುದು ಶಿಷ್ಟಾಚಾರ ಅಲ್ಲ, ಹೋಗುವ ಮನಸ್ಸು ಮಾಡುವುದು ಸರಿಯಲ್ಲ. ವಲ್ಲಭ, ಆಶ್ಚರ್ಯ ಅನ್ನಿಸ್ತಾ ಇದೆ. ಏನು? ಯಾವಾಗ ನಾನು ಬಂದು ಸಂತಸದಿಂದ ಮಾತಾಡುವುದಕ್ಕೆ ತೊಡಗಿದ್ರೆ ನೀವು ನಗು ನಗುತ್ತಲೇ ಸ್ವೀಕರಿಸುವವರು. ಆದರೆ ಇಂದ್ಯಾಕೋ ನಾ ಆಡುವ ಮಾತುಗಳಿಗೆ ಕಟುವಾಗಿ ಉತ್ತರಿಸುವುದಕ್ಕೆ ಮುಂದಾಗುತ್ತಾ ಇದ್ದೀರಿ ಅಂತಾದ್ರೆ ಯಾವುದೋ ಒಂದು ವಿಚಾರವನ್ನ ನನ್ನಲ್ಲಿ ಮುಚ್ಚಿಡ್ತಾ ಇದ್ದೀರಿ ಎನ್ನುವುದಕ್ಕೆ ಯಾವ ಸಂದೇಹವೂ ಇಲ್ಲ. ಯಾಕೆ ಸ್ವಾಮಿ ಹೀಗೆ? ಗೌರಿ,
ಯಾವಾಗಲೂ ನಿನ್ನ ಆಸೆಯನ್ನ ಈಡೇರಿಸಿದವ ನಾನು, ನಿನ್ನ ಆಸೆಗಳಿಗೆ ಸ್ಪಂದಿಸಿದವ ನಾನು. ಆದ್ರೆ ಈ ವಿಷಯದಲ್ಲಿ ಬೇಡ ಬೇಡ ಎನ್ನುವುದಾಗಿ ಹೇಳ್ತಾ ಇರುವುದಕ್ಕೆ ಕಾರಣ ಏನು ಗೊತ್ತಾ? ಏನು? ನಡೆದು ಹೋದಂತ ಒಂದು ಘಟನೆ. ಏನದು? ಒಂದು ದಿವಸ ನಾನು ಕುಳಿತಿರುವ ಸಭೆಗೆ ಒಂದು ದಿವಸ ನಾನು ಕುಳಿತಿರುವ ಸಭೆಗೆ ಬಂದನು ದಕ್ಷನ ಏಳದ ಬಗೆಗೆ ಬಂದನು ದಕ್ಷ ನಾನೀಳದ ಬಗೆಗೆ ನಿಲ್ಲಿಸಿ ಜರದನ್ನ ನುಡಿದನ್ನ ನುಡಿಯ ನಿಂದಿಸಿ ಜರದನ್ನ ನುಡಿದನ್ನ ನುಡಿಯ ಎಂದೆಂದಿಗದನು ನಾ ಮರೆವೆನೆ ಪರಿಯ ಒಂದು ದಿವಸ ನಾನು ಕುಳಿತಿರ್ಪ ಸಭೆಗೆ ಇಲ್ಲಿಯವರೆಗೆ ಈ ವಿಷಯವನ್ನ ನಿನಗೆ ಹೇಳಿರಲಿಲ್ಲ. ಮನಸ್ಸಿನ ಆಳದಲ್ಲಿ ಹುದುಗಿರುವಂತಹ ನೋವನ್ನ ನನ್ನಲ್ಲಿ ಅನುಭವಿಸುತ್ತಾ ದಿನವನ್ನ ಕಳೆದವನು ನಾನು. ಎಲ್ಲಿಯಾದ್ರೂ ಈ ಘಟನೆಯನ್ನ ನಿನ್ನ ಗಮನಕ್ಕೆ ತಂದೆ ಅಂತಾದ್ರೆ ಕೇವಲ ನಾನು ಮಾತ್ರ ನೋಯುವುದಲ್ಲ, ಜೊತೆಗೆ ನೀನು ನೋವನ್ನು ಅನುಭವಿಸಬೇಕಾದೀತೇನೋ ಎನ್ನುವ ಕಾರಣಕ್ಕಾಗಿ ಅಂತರಂಗದಲ್ಲಿ ಈ ವಿಷಯವನ್ನು ಅಡಗಿಸಿಟ್ಟಿದ್ದೆ. ಅಂದ್ರೆ ನೋವಾಗುವ ವಿಚಾರವನ್ನು ನಿಮ್ಮ ಮನಸ್ಸಲ್ಲೇ ಇರಿಸಿಕೊಂಡಿರಿ? ಖಂಡಿತ ಹೌದು ಗೌರಿ. ಏನು ಸ್ವಾಮಿ ಅಂತದ್ದು? ಈಗಲೂ ನಾನು ಹೇಳಲಿಲ್ಲ ಅಂತಾದ್ರೆ, ನನ್ನ ಅಂತರಂಗವನ್ನು ನಿನ್ನ ಎದುರುಗಡೆಯಲ್ಲಿ ಅನಾವರಣಗೊಳಿಸಲಿಲ್ಲ ಅಂತಾದ್ರೆ ಅದು ಸರಿಯಾಗಲಾರದು ಎನ್ನುವ ಕಾರಣಕ್ಕಾಗಿ ವಿಷಯವನ್ನು ನಿನ್ನಲ್ಲಿ ವಿಸ್ತರಿಸ್ತಾ ಇದ್ದೇನೆ. ಹಿಂದೊಂದು ಸಂದರ್ಭದಲ್ಲಿ ಕೈಲಾಸಕ್ಕೆ ಬಂದಿರುವಂತಹ ದೇವೇಂದ್ರ ತಾನು ಕೈಗೊಂಡಿರುವಂತಹ ಜ್ಞಾನ ಸತ್ರದಲ್ಲಿ ಅಧ್ಯಕ್ಷ ಪೀಠವನ್ನು ಏರಬೇಕು ಎನ್ನುವುದಾಗಿ ಕೇಳಿಕೊಂಡ. ಅವನ ಆಶಯವನ್ನ ಮನ್ನಿಸಿ ಪ್ರಾಚೀನ ಬರಿಯಲ್ಲಿ ನಡೆಯುತ್ತಿರುವಂತಹ ಆ ಕಾರಣಕ್ಕಾಗಿ ನಡೆದಂತಹ ಘಟನೆಯಲ್ಲಿ ನಾನು ಅಧ್ಯಕ್ಷ ಪೀಠವನ್ನ ಏರಿದೆ. ತ್ರಿವೇಣಿ ಸಂಗಮದಲ್ಲಿ ಕೈಗೊಂಡಿರುವಂತಹ ಜ್ಞಾನ ಸತ್ರದಲ್ಲಿ ಅಧ್ಯಕ್ಷನಾಗಿ ನಾನು ವಿಜೃಂಭಿಸುತ್ತಾ ಇರುವಾಗ ಅಲ್ಲಿಗಾಗಿ ನಿನ್ನ ಅಪ್ಪ ದಕ್ಷ ಆಗಮಿಸಿದ. ಬಂದದ್ದು ಅಂತ ಹೇಳಿದ್ರೆ ಹೇಗೆ? ಹೇಗೆ? ಒಂದು ರೀತಿ ಧೂಮಕೇತುವಿನ ಹಾಗೆ ಅಬ್ಬರಿಸಿ ಬಂದ. ಅವನನ್ನ ಕಂಡಾಗ ಉಳಿದವರೆಲ್ಲರೂ ಎದ್ದು ಗೌರವಿಸಿದ್ರು. ಅಧ್ಯಕ್ಷ ಪೀಠದಲ್ಲಿ ಅಲಂಕರಿಸಿರುವಂತಹ ನಾನು ಏಳುವುದು ಸೂಕ್ತವಲ್ಲ ಎನ್ನುವ ಕಾರಣಕ್ಕಾಗಿ ಕುಳಿತುಕೊಂಡೆ. ಆ ಸಂದರ್ಭ ಕ್ರೋಧಾವಿಷ್ಟನಾದಂತಹ ನಿನ್ನ ಅಪ್ಪ ತುಂಬಿರುವಂತಹ ಸಭೆಯಲ್ಲಿ, ಜ್ಞಾನಿಗಳು ಸೇರಿರುವಂತಹ ಸಭೆಯಲ್ಲಿ ನನ್ನನ್ನ ಬಾಯಿಗೆ ಬಂದ ಹಾಗೆ ನಿಂದಿಸಿ ಜರೆದು ಆ ಸಭೆಯಿಂದ ನಿರ್ಗಮಿಸಿದ. ಆ ದಿವಸ ನಡೆದು ಹೋಗಿರುವಂತಹ ಈ ಘಟನೆಯನ್ನ ಯಾವತ್ತಿಗಾದ್ರೂ ಮರೆಯುವುದಕ್ಕೆ ಸಾಧ್ಯ ಉಂಟೇನೆ ಗೌರಿ? ವಲ್ಲಭ, ಅಂದೇನು ನನ್ನಪ್ಪ ಆ ರೀತಿ ಮಾತಾಡಿರಬಹುದು, ಹ. ಅವರೇನು ಆ ದ್ವೇಷವನ್ನ ಮರೆತಿರಬಹುದು. ನೀವ್ಯಾಕೆ ಅದನ್ನೇ ಮನಸ್ಸಲ್ಲಿ ಇರಿಸಿಕೊಂಡಿದ್ದೀರಿ? ಇನ್ನು ಅಂದ್ರೆ ನಿನ್ನಪ್ಪ ಮರ್ತಿದ್ದಾನೆ ಅಂತ ಹೇಳುವುದಾ? ಆವೇಶದಲ್ಲಿ ನಮ್ಮ ಕರೆಯಲಿಲ್ಲೋ ಆವೇಶದಲ್ಲಿ ನಮ್ಮ ಕರೆಯಲಿಲ್ಲೋ ಆದುಷ್ಟ ಗದುವಿಗೆ ಕೋಪೆನಾನೆಂದು ಆದುಷ್ಟ ಗದುವಿಗೆ ಕೋಪೆನಾನೆಂದು ಸಾಧಿಸುವರು ಹಗೆತನವ ನಮ್ಮೊಳಗೆ ಸಾಧಿಸುವರು ಹಗೆತನವ ನಮ್ಮೊಳಗೆ ಹೋದರೆ ಅವಮಾನ ತಪ್ಪದು ಕಡೆಗೆ ಆವೇಶದಲ್ಲಿ ನಮ್ಮ ಕರೆಯಲಿತ್ತು ಅಪ್ಪನೆನ್ನುವಂತಹ ಪ್ರೀತಿ ಅಭಿಮಾನ ನಿನ್ನ ಬಾಯಿಂದ ಈ ಮಾತು ಬಂದ್ರೆ ಆಶ್ಚರ್ಯ ಅಲ್ಲ ಗೌರಿ. ನಿನ್ನ ಅಪ್ಪ ಅದನ್ನೆಲ್ಲ ಮರೆತಿರಬಹುದು ಎನ್ನುವುದಾಗಿ ನೀನೇನೋ ಹೇಳಿಬಹುದು, ಸಮರ್ಥಿಸಿಕೊಳ್ಳಬಹುದು. ಆದ್ರೆ ನನಗೆ ಗೊತ್ತಿದೆ, ಖಂಡಿತ ನಿನ್ನಪ್ಪ ಆ ಘಟನೆಯನ್ನ ಮರೆತಿಲ್ಲ. ಆ ದಿವಸ ಉದ್ದೇಶಪೂರ್ವಕವಾಗಿ ನಾನು ಅವಮಾನಗೊಳಿಸಿದೆ ಎನ್ನುವುದಾಗಿಯೇ ಭಾವಿಸಿರುವಂತಹ
ನಿನ್ನಪ್ಪ ನಮ್ಮ ಮೇಲೆ ದ್ವೇಷ ಸಾಧನೆಗಾಗಿ ಮುಂದುವರೆದಿದ್ದಾನೆ. ತನಗಾಗಿರುವಂತ ಅಪಮಾನಕ್ಕೆ ಪ್ರತೀಕಾರವಾಗಿ ಈ ರೀತಿಯಾಗಿ ಯಾಗವನ್ನ ಕೈಗೊಂಡಿದ್ದಾನೆ. ಬಹುಶಃ ಲೋಕದಲ್ಲಿರುವಂತಹ ಎಲ್ಲರನ್ನು ಆಹ್ವಾನಿಸಿ ಕರೆಯಿಸಿ ನಮ್ಮನ್ನು ಮಾತ್ರ ಮರೆತಿದ್ದಾನೆ ಅಂತಾದ್ರೆ ಅದು ಮರವೇ ಅಲ್ಲ ಗೌರಿ, ಉದ್ದೇಶಪೂರ್ವಕವಾಗಿಯೇ ನಮ್ಮನ್ನು ತಿರಸ್ಕರಿಸಿದ್ದು. ಆ ದ್ವೇಷ ಸಾಧನೆಗಾಗಿ ಇಂತಹ ಕಾರ್ಯವನ್ನ ಕೈಗೊಂಡಿದ್ದಾನೆ. ಇಷ್ಟನ್ನು ತಿಳಿದ ಮೇಲೂ ನಾವಲ್ಲಿಗೆ ಹೋದೆವು ಅಂತಾದ್ರೆ ನಮಗೆ ಅವಮಾನ ಎನ್ನುವುದು ಕಟ್ಟಿಟ್ಟ ಬುತ್ತಿ. ಹಾಗಾಗಿ ನಾನಂತೂ ನಿನ್ನಪ್ಪ ಕೈಗೊಂಡಿರುವಂತಹ ಯಾಗಕ್ಕೆ ಹೋಗುವುದಿಲ್ಲ. ನೀನು ಹೋಗುವುದು ಬೇಡ, ಹೋಗದಿರೆಂಬ ವಚನವ ಆಡದಿರು. ಬೇಡ, ಹೋಗದಿರೆಂಬ ವಚನವ ಆಡದಿರು. ಆಡಿ ಕೆಡಿಸದಿರು ವಚನವ ನಾಡಿ ಕೆಡಿಸದಿರೆಂಬ ಪತಿಯನು ಕಾಡಿದಳು ಕಮಲಾಕ್ಷಿ. ವಚನವ ನಾಡಿ ಕೆಡಿಸದಿರೆಂಬ ಪತಿಯನು ಕಾಡಿದಳು ಕಮಲಾಕ್ಷಿ. ಕಂಬನಿದುಂಬಿ ಗೋಳಿಡುತ್ತ ಕಾಡಿದಳು ಕಮಲಾಕ್ಷಿ. ಕಂಬನಿದುಂಬಿ ಗೋಳಿಡುತ್ತ ಬೇಡ, ಹೋಗದಿರೆಂಬ ವಚನವ ಆಡದಿರು. ಆಡಿ ಕೆಡಿಸದಿರು ವಚನವ ನಾಡಿ ಕೆಡಿಸದಿರು. ಆ ಆ ಆ ನಿಲ್ಲದು ಮನವಲ್ಲಿ ಹೋಗದೆ, ನಿಲ್ಲದು ಮನವಲ್ಲಿ ಹೋಗದೆ. ಪ್ರಾಣದಲ್ಲಭ ಕಳುಗಿಸಲಾಗದೆ, ಪ್ರಾಣದಲ್ಲಭ ಕಳುಗಿಸಲಾಗದೆ. ನಿಲ್ಲದೆ ಬಗೆ ನಾಳೆಯಂದಳು, ನಿಲ್ಲದೆ ಬಗೆ ನಾಳೆಯಂದಳು. ಪತಿಗಲ್ಲವ ಪಿಡಿದು ಮುದ್ದಿಸುವಳು, ಪತಿಗಲ್ಲವ ಪಿಡಿದು ಮುದ್ದಿಸುವಳು. ಮನಲಿಯಲ್ಲದು ಮನಲಿಯಲ್ಲದು ಮನಲಿಯಲ್ಲದು, ನಿಲ್ಲದು ಮನದಲ್ಲಿ ಹೋಗದೆ. ಬೇಡ ಸ್ವಾಮಿ, ಬೇಡ ಬೇಡ ಎಂದಾಡುವುದಕ್ಕೆ ಮುಂದಾಗದಿರಿ. ಬೇಡ ಎನ್ನುವುದು ಎರಡಕ್ಷರದ ಒಂದು ಶಬ್ದ ಆಗಿರಬಹುದು. ಅದು ನಿಮ್ಮ ಬಾಯಿಂದ ಬಂದ ಮೇಲೆ ಮತ್ತಾರಾದ್ರೂ ಮಾತನ್ನು ಮೀರುವುದಕ್ಕೆ ಸಾಧ್ಯ ಉಂಟೆ ಹೇಳಿ? ಎಷ್ಟು ಸಂತಸದಿಂದ ಓಡೋಡಿ ಬಂದೆ. ಆ ಸಂತಸವನ್ನ ಬೇಡ ಎನ್ನುವ ಶಬ್ದದಿಂದ ಕೆಡಿಸುವುದಕ್ಕೆ ಯತ್ನಿಸುತ್ತೀರವಲ್ಲವ? ತಾವು ತಿಳಿದು ಬರಲ್ವೇ? ಎಷ್ಟು ಕಾಲವಾಯಿತು ತವರ್ಮನೆಯತ್ತ ಹೋಗದೆ. ಇಂದ್ಯಾಕೋ ತವರ್ಮನೆಗೆ ಹೋಗಬೇಕು ಎನ್ನುವ ಆಸೆ ಅತಿ ಆಗ್ತಾ ಇದೆ. ಬ್ರಾಹ್ಮಣರಿಂದ ವಿಚಾರವನ್ನ ಕೇಳಿದ ಆ ಕ್ಷಣಕ್ಕೆ ನನ್ನ ಮನಸ್ಸು ನಿಲ್ಲುತ್ತಾ ಇಲ್ಲವಲ್ಲವ? ನಿಲ್ಲುತ್ತಾ ಇಲ್ಲ. ನಿಲ್ಲದು ಮನವಲ್ಲಿ ಹೋಗದೆ. ನಾನೇನು ತವರ್ಮನೆಯಲ್ಲೇ ಉಳಿಯುತ್ತೇನೆ ಅಂತ ಹೇಳಿದ್ದೇನೆ? ಇಲ್ಲವಷ್ಟೇ. ಇವತ್ತು ಹೋಗ್ತೇನೆ, ಯಾಗವನ್ನು ನೋಡ್ತೇನೆ. ನಾಳೆಗೆ ಓಡೋಡಿ ಬಂದು ನಿಮ್ಮ ಸೇವೆಯಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ತೇನೆ ವಲ್ಲಭ.
ಬೇಡ ಎಂದು ಆಡುವುದಕ್ಕೆ ಮಾತ್ರ ಹೋಗದಿರಿ. ಒಮ್ಮೆ ಹೇಳಿ, ದಾಕ್ಷಾಯಿಣಿ ಹೋಗಿ ಬಾ ಎನ್ನುವ ಹಾಗೆ ನನ್ನನ್ನು ಹರಸಿ ಕಳುಹಿ ಸ್ವಾಮಿ, ಹರಸಿ ಕಳುಹಿ. ನೋಡಿ ಪುರಗನ ಬಂತಿ ಒಳಗದಿ ಕೇಳನು ನಿಶ್ಚಯಿಸಿ, ನೋಡಿ ಪುರಗನ ಬಂತಿ ಒಳಗದಿ ಕೇಳನು ನಿಶ್ಚಯಿಸಿ, ಮಿಗೆ ಮಾತಾಡದೆ ಮೌನವನ್ನು ತಾಳಿರಲು ಮಾತಿಂದೆಗಳನ್ನು ಸಮಾಧಾನಗೊಳಿಸುವುದಕ್ಕೆ ಸಾಧ್ಯವೇ ಇಲ್ಲ. ಬಹಳ ಹಠ ಮಾಡ್ತಾ ಇದ್ದಾಳೆ. ಈ ಸಂದರ್ಭ ನಾನು ಮೌನದ ಮೊರೆ ಹೋಗುವುದೇ ಲೇಸು. ನೋಡೋಣ ನೋಡೋಣ. ಮಾತಾಡದಿರ್ಪುದೇಕೆಂಬಳು, ಮಾತಾಡದಿರ್ಪುದೇಕೆಂಬಳು, ತಾನೇ ಮಾತಾಡೋ ತೆರಗಿ ಬೀಳ್ಗೊಂಬಳು, ತಾನೇ ಮಾತಾಡೋ ತೆರಗಿ ಬೀಳ್ಗೊಂಬಳು, ಕಾತುರದಿಂದೆದ್ದು ನಡೆವಳು, ಜಗನ್ಮಾತೆ ಬಿತ್ತಿರುಗಿ ನಿಟ್ಟಿಸುವಳು, ಕಾತುರದಿಂದೆದ್ದು ನಡೆವಳು, ಜಗನ್ಮಾತೆ ಬಿತ್ತಿರುಗಿ ನಿಟ್ಟಿಸುವಳು, ಮಾತಾಡದಿರುವುದೇಕೆಂಬಳು. ಪ್ರಾಣನಾಥ, ಪ್ರಾಣೇಶ್ವರ, ಯಾಕೆ ಸ್ವಾಮಿ ಮಾತಾಡ್ತಾ ಇಲ್ಲ? ನಾನು ಪರಿಪರಿಯಲ್ಲಿ ಮಾತಾಡ್ತಾ ಇದ್ರು ನನ್ನ ಯಾವ ಮಾತಿಗೂ ನಿಮ್ಮ ಪ್ರತಿಕ್ರಿಯೆ ಇಲ್ಲ. ಮಾತಾಡದೆ ಮೌನರಾಗಿ ಕುಳಿತರೆ ನನ್ನ ಸ್ಥಿತಿ ಏನಾಗುವುದಿಲ್ಲ ಹೇಳಿ. ನಾನು ಯಾವ ಬೇರೆ ಯಾವ ಆಸೆಯಿಂದ ಹೇಳಿಕೊಂಡೇನೆ? ಇಲ್ಲ ತಾನೆ, ನನಗಾವ ಆಸೆಗಳಿಲ್ಲ ಸ್ವಾಮಿ. ತವರ ಮನೆಗೆ ಹೋಗುವ ಬಯಕೆ ಆಗುತ್ತಾ ಇದೆ. ನೀವೇ ಆಗಾಗ ಆಡುವ ಮಾತೊಂದು ಮರೆತಿರ ಹೇಳಿ. ಹಕ್ಕಿಗೆ ಗೂಡಿನ ಆಸೆ, ಹೆಣ್ಣಿಗೆ ತವರಿನ ಆಸೆ ಎನ್ನುವ ಹಾಗೆ ನನಗೂ ಕೂಡ ಆಸೆ. ತವರ ಮನೆಯನ್ನು ಸೇರಬೇಕು, ಅಮ್ಮನಲ್ಲಿ ಮಾತಾಡಬೇಕು, ತಂದೆಯಿಂದ ಆಶೀರ್ವಾದವನ್ನು ಪಡೆಯಬೇಕು, ಅಕ್ಕಂದಿರೆಲ್ಲವರನ್ನ ನೋಡಿ ಮಾತಾಡಿ ಬರಬೇಕು ಎನ್ನುವ ಆಸೆ ಅತಿ ಆಗುತ್ತಾ ಇದೆ. ಅಂತ ಆಸೆಯನ್ನ ನಿರಾಸೆಗೊಳಿಸಲಾರಿದೆ. ನಿರಾಸೆಗೊಳಿಸುವುದಕ್ಕೆ ಮೌನರಾಗಿ ಕುಳಿತಿರೆ ಹೇಳಿ. ಬೇಡ ಸ್ವಾಮಿ, ಆ ಮೌನವನ್ನು ತ್ಯಜಿಸಿ ಒಮ್ಮೆ ದಾಕ್ಷಾಯಿಣಿ ಹೋಗು ಎನ್ನುವ ಹಾಗೆ ಹೇಳಿ. ನಾನು ಹೋಗ್ತೇನೆ, ನಾನು ಹೋಗಲೇಬೇಕು, ನಾನು ಹೋಗ್ತೇನೆ, ಬೇಡ, ವಲ್ಲಭ ಹೇಳದೆ ಹೋಗಕೂಡದು, ಹೋಗಬಾರದು. ವಲ್ಲಭ, ನಾನು ಹೋಗ್ತೇನೆ ಎಂದೆ. ಇಲ್ಲ, ಪರಿಪರಿಯಾಗಿ ಕಾಡಿದ್ರು ಬೇಡಿದ್ರು ಇವರು ಮಾತಾಡ್ತಾ ಇಲ್ಲ. ಸಿಟ್ಟಿನಿಂದ ಕುಳಿತಿದ್ದಾರಲ್ಲ. ಸಿಟ್ಟೌದಾ? ಯಾಕೋ ಏನು ಇವರು ಸಿಟ್ಟು ಬಂದವರಾಗಿ ನಟಿಸ್ತಾ ಇದ್ದಾರೆ ಅನ್ನಿಸ್ತಾ ಇದೆ. ಹಾ, ನಟಶೇಖರ್ ಅಲ್ವಾ? ನಾಟಕ ಮಾಡ್ತಾ ಇದ್ದಾರೆ ಹೇಗೆ? ಮನೆಯಲ್ಲಿ ಗಂಡ ನಾಟಕ ಮಾಡಿದ್ರೆ ಹೆಂಡತಿಯು ನಾಟಕವೇ ಮಾಡ್ಬೇಕು. ಇವ್ರು ಸಿಟ್ಟು ತಣಿಸುವುದಕ್ಕೆ ನನಗೆ ಗೊತ್ತಿಲ್ವಾ? ಕಲಿಸ್ತೀನಿ. ವಲ್ಲಭ, ನೀವು ಹೋಗುವುದಿಲ್ಲ ಅಂತ ನಾನು ಹೋಗುವುದಿಲ್ಲ, ನಾನು ಹೋಗುವುದಿಲ್ಲ. ಯಾಕೆ ಹೋಗ್ಬೇಕು? ಇದು ನಿಜವಾದ ಹೆಂಡತಿ ಅಂತ ಅಲ್ವೇ? ಮತ್ತೆ ನಾನು ಹೋಗದೇ ಇದ್ದ ಮೇಲೆ ನೀನು ಹೋಗಬಾರದು. ಕರೆ ಕೊಡದ ಸ್ಥಳಕ್ಕೆ ಹೋಗಬಹುದು, ಮತ್ತೆ ಮರ್ಯಾದೆ ಇದ್ದವ್ರು ಹೋಗಬಾರದು ಅಲ್ವಾ? ಆದ್ರೂ ನನ್ನ ಮನಸ್ಸು ಆ ಕಡೆಗೆ ಹೋಗಿ ಆಯ್ತಲ್ಲ. ನನಗೆ ಅರ್ಥ ಆಗಿದೆ. ಅಲ್ಲಿ ನಿನ್ನ ಅಕ್ಕ ತಂಗಿಯರೆಲ್ಲ ಬರ್ತಾರೆ ಎನ್ನುವ ಕಾರಣಕ್ಕಾಗಿ ನಿನ್ನ ಮನಸ್ಸು ಆ ಕಡೆಯಲ್ಲಿಯೇ ಸಾಗ್ತಾ ಇದೆ. ಹೌದು. ಒಂದು ಕೆಲಸ ಮಾಡೋಣ. ಏನು? ನೀನು ಹೋಗುವುದಿಲ್ಲ ಎನ್ನುವ ನಿರ್ಧಾರ ಮಾಡಿದ್ದೆ ಹೌದು ಅಂತ ಆದ್ರೆ ನಿನ್ನ ಮನಸ್ಸು ಆ ಕಡೆಗೆ ಹೋಗದೆ ಇದ್ದ ಹಾಗೆ ಈ ಕಡೆಗೆ ಬರುವ ಹಾಗೆ ಒಂದು ದಾರಿ ನಾನು ಹೇಳ. ಏನು? ಸ್ವಾರಸ್ಯಪೂರ್ಣವಾದಂತಹ ಕೆಲವು ಕಥೆಗಳನ್ನು ಹೇಳ್ತೇನೆ. ಕಥೆಯೇ? ಹೇಳಿ. ಆ ಕಥೆಗಳನ್ನು ಕೇಳ್ತಾ ಕೇಳ್ತಾ ನಿನಗೆ ಅಪ್ಪನ ಮನೆ ಮರ್ತೇ ಹೋಗ್ತದೆ. ಹೌದಾ? ಅದೇ ಸರಿಯಾದ ದಾರಿ. ಹೇಳಿ ಸ್ವಾಮಿ ಕಥೆ. ಹೌದಾ? ಪ್ರಾಯ ಇರುವಾಗಲೇ ಹೆಂಡತಿಯನ್ನ ಕಳೆದುಕೊಂಡಿರುವಂತಹ ಒಬ್ಬ ತಂದೆ, ಮದುವೆಯ ಪ್ರಾಯಕ್ಕೆ ಬಂದಿರುವಂತಹ ಮಗ,
ಇಬ್ಬರಿಗೂ ಮದುವೆ ಆಗಬೇಕು ಅಂತ ಆಸೆ ಆಯಿತು. ಹಾ. ಇಬ್ರು ಮಾತಾಡಿಕೊಂಡು ಕನ್ಯಾನ್ವೇಷಣೆಗೆ ಅಂತ ಹೊರಟರು. ಬಹಳ ದೂರ ಕ್ರಮಿಸಿದ್ರು, ಬಹಳ ಊರನ್ನು ಸೇರಿದ್ರು. ಇವರಿಗೆ ಯೋಗ್ಯಳಾದಂತಹ ಕನ್ಯೆ ಎಲ್ಲಿಯೂ ಸಿಗಲಿಲ್ಲ. ಮುಂದೇನು ಮಾಡುವುದು ಎನ್ನುವುದಾಗಿ ಯಾವುದೋ ಊರಿನ ಯಾವುದೋ ಅರಳಿಕಟ್ಟೆಯ ಮೇಲೆ ಯೋಚನೆ ಮಾಡ್ತಾ ಕುಳಿತರು. ಕೆಲವು ಕ್ಷಣ ಕಳೆದಿತ್ತು. ದೂರದಲ್ಲಿ ಉಭಯ ಹೆಂಗಸರು ಬರುವುದನ್ನು ನೋಡಿದ್ರು. ಒಬ್ಬಳು ಉದ್ದ ಇದ್ಲು, ಇನ್ನೊಬ್ಳು ಗಿಡ್ಡ ಇದ್ಲು. ಇಲ್ಲಿಯೇ ಕುಳಿತಿರುವಂತಹ ಈ ತಂದೆ ಮಗ ಇವರಲ್ಲಿಯೇ ನಿರ್ಧರಿಸಿದ್ರು, ಉದ್ದ ಇದ್ದವಳನ್ನ ಅಪ್ಪ ಮದುವೆಯಾಗುವುದು, ಗಿಡ್ಡ ಇದ್ದವಳನ್ನ ಮಗ ಮದುವೆಯಾಗುವುದು. ನಿಶ್ಚಯಿಸಿದ್ದು ಮಾತ್ರ ಅಲ್ಲ, ಹೋಗಿ ಅವರಲ್ಲಿ ವಿಚಾರಿಸಿದ್ರು. ಅವರ ಒಪ್ಪಿಗೆಯನ್ನ ಪಡೆದು ಇಬ್ಬರು ಮದುವೆ ಆದ್ರು. ಮದುವೆ ಆದ ಮೇಲೆ ಸತ್ಯ ವಿಷಯ ತಿಳಿಯಿತು. ಏನು? ಉದ್ದ ಇದ್ದವಳು ಮಗಳು, ಗಿಡ್ಡ ಇದ್ದವಳು ತಾಯಿ. ಪರಿಣಾಮ ಏನಾಯಿತು? ಏನಾಯ್ತು? ಮಗಳನ್ನ ಅಪ್ಪ ಮದುವೆಯಾದ, ತಾಯಿಯನ್ನ ಮಗ ಮದುವೆಯಾದ. ಆದ್ರೆ ಸಮಸ್ಯೆ ಅಲ್ಲಿಗೆ ಮುಗಿಯುವುದಿಲ್ಲ. ಅವರಿಬ್ಬರಲ್ಲಿ ಹುಟ್ಟುವಂತಹ ಮಕ್ಕಳಿಗೆ ನಾಳೆಯ ದಿವಸ ಯಾವ ರೀತಿಯ ಸಂಬಂಧವನ್ನು ಕಲ್ಪಿಸಬಹುದು ಹೇಳು? ಹೌದು, ನನ್ನಮ್ಮನು ಕಾಯುತ್ತಾ ಇದ್ದಾಳೆ. ಅಪ್ಪನು ಎಷ್ಟು ನಿರೀಕ್ಷೆಯಲ್ಲಿರಬಹುದೇ ಏನು? ಮಗಳೊಬ್ಬಳು ಈ ಕಡೆಗೆ ಬರಲೇ ಇಲ್ಲವಲ್ಲ ಎನ್ನುವ ಹಾಗೆ ಎಷ್ಟು ಕಾಯುತ್ತಾ ಇದ್ದಳು. ನಾನು ಕತೆ ಹೇಳಿ ನಿನ್ನ ಅಪ್ಪನ ನೆನ್ಪು ಮಾಡ್ಕೊಳ್ಳಿಕ್ಕ ನೀವು ತಪ್ಪು ಮಾಡ್ಕೊಂಡು ನನಗೆ ಹೇಳ್ತೀರಲ್ಲ. ನಾನು ಸರಿಯಾದ ಕತೆ ಹೇಳಿದ್ದೇನೆ. ಅಪ್ಪ ಮಕ್ಕಳ ಕತೆ ಹೇಳಿದ್ರೆ ನನಗೆ ಮನೆ ನೆನಪಾಗುದಿಲ್ವಾ? ಹೌದು, ಅಪ್ಪ ಮಕ್ಕಳ ಕತೆ ಹೇಳಿದ್ರೆ ಹೀಗೆ, ಗಂಡ ಹೆಂಡ್ತಿದೆ ಕತೆ ಹೇಳಿದ್ರೆ ಅಪ್ಪ ನೆನಪಾಗುವುದಿಲ್ವಾ? ಅದಲ್ಲ ನೋಡು ಗೌರಿ, ಏನು ಸುಮ್ಮನೆ ಹಠ ಮಾಡುವುದರಿಂದ ಯಾವ ಪ್ರಯೋಜನ ಇಲ್ಲ. ನಾನು ನಿಷ್ಠುರವಾಗಿ ಹೇಳ್ತಾ ಇದ್ದೇನೆ, ಏನು ಖಡಾಖಂಡಿತವಾಗಿ ತಿಳಿಸ್ತಾ ಇದ್ದೇನೆ. ನೀನು ಹೋಗುವುದು ಬೇಡ. ಇಲ್ಲ, ನಾನು ಹೋಗ್ಬೇಕು, ನಾನು ಹೋಗ್ಬೇಕು. ಹೋಗುವುದು ಬೇಡ ಅಂತ ಹೇಳಿ ಎನ್ನುವಾಗ ಆಡ್ಬೇಡಿ. ನಾನು ಹೋಗ್ತೇನೆ, ನಾನು ಹೋಗ್ಲೇಬೇಕು. ಹೋಗುವುದು ಬೇಡ ಗೌರಿ, ನಾನು ಹೋಗ್ತೇನೆ. ಹೋಗುವುದು ಬೇಡ ಗೌರಿ, ಹೋಗ್ತೇನೆ. ಹೋಗುವುದು ಬೇಡ, ಹೋಗ್ತೇನೆ, ಹೋಗ್ತೇನೆ. ಹೋಗ್ಬೇಕಾ? ಹೌದು, ಹೋಗ್ಬೇಕು, ನಾನು ಹೋಗ್ಬೇಕು. ಹಲವು ಮರೆಯಲಿ ಕಾಂತೆ, ಹಲವು ಪರಿಯಲಿ ಕಾಂತೆ, ನಿಜ ಗಾದನಗೆ ನಿಜ ಗಾದನಗೆ ಕರುಣವ ತೋರಿ ಚಿತ್ತವನೊಲಿಸಲಾರದೆ, ಕರುಣವ ತೋರಿ ಚಿತ್ತವ ಒಲಿಸಲಾರದೆ, ಬಂಧು ದರ್ಶನ ಪಾರವಶ್ಯದಲ್ಲಿ, ಬಂಧು ದರ್ಶನ ಪಾರವಶ್ಯದಲ್ಲಿ, ನಿಲಯವನು ಹೊರಗೊಂಡಳಂಗನೆ, ಚಿತ್ತವ ಒಲಿಸಲಾರದೆ, ಬಂಧು ದರ್ಶನ ಪಾರವಶ್ಯದಲ್ಲಿ, ನೀಲಯವನು ಹೊರವಂಟಳಂಗನೆ, ನಿಲಯವನು ಹೊರವಂಟಳಂಗನೆ ಬಳಲಿ ನನ್ನವರ ಚಿತ್ತವನ್ನು ಒಲಿಸಿಕೊಳ್ಳಬೇಕು ಎನ್ನುವ ಆಸೆಯಿಂದ ಪರಿಪರಿಯಾಗಿ ಕಾಡಿದೆ, ಬೇಡಿದೆ, ಕಣ್ಣೀರಿಂದ ಅವರ ಪಾದವನ್ನು ತೊಳೆಯುವುದಕ್ಕೆ ಮುಂದಾದ. ಆದರೆ ನಾನಿಷ್ಟೇ ಕಾಡಿದರೂ ನನ್ನವರ ಮನಸ್ಸನ್ನು ಒಲಿಸಿಕೊಳ್ಳುವುದಕ್ಕಾಗದೆ ಹೋಯ್ತಲ್ಲ, ಅವರ ಮನ ಕರಗದೆ ಉಳಿಯಿತಲ್ಲ. ಯಾಕೋ ಏನು ತವರ ಮನೆಗೆ ಹೋಗಬೇಕು ಹೋಗಬೇಕು ಎನ್ನುವ ಹಾಗೆ ಆಸೆ ಆಗ್ತಾ ಇದೆ. ನನ್ನವರ ಮಾತಿಗೆ ಬೆಲೆ ಕೊಟ್ಟು ಉಳಿಯಬೇಕು ಎನ್ನುವ ಹಾಗೆ ಎಷ್ಟೇ ಪ್ರಯತ್ನಿಸಿದರೂ ಕೂಡ ಮನಸ್ಸಲ್ಲಿ ನಿಲ್ಲುತ್ತಾ ಇಲ್ಲವಲ್ಲ. ಇಷ್ಟೊತ್ತಿನವರೆಗೆ ಅವರು ಸಿಟ್ಟು ಬಂದವರ ಹಾಗೆ ನಾಟಕ ಮಾಡ್ತಾ ಇದ್ದಾರೆ ಅಂತ ಭಾವಿಸಿಕೊಂಡ್ರೆ, ಇವಾಗ ಅವರನ್ನ ದಿಟ್ಟಿಸುವಾಗ ಕೋಪದಿಂದ ಕುದಿಯುತ್ತಾ ಇದ್ದಾರೆ. ಅವರ ಬಳಿ ಮತ್ತೆ ಹೋಗಿ ಕೇಳುವುದಕ್ಕೆ ನನಗೂ ಕೂಡ ಭಯವಾಗುತ್ತಾ ಇದೆ. ಏನು ಮಾಡ್ಲಿ, ಏನು ಮಾಡ್ಲಿ? ಅಲ್ಲವಾ, ನಾನು ಹೋಗ್ತೇನೆ, ನಾನು ಹೋಗ್ತೇನೆ. ನಾನು ಎಷ್ಟೇ ಬಾರಿ ಕೇಳಿದ್ರು ನೀವು ಮಾತಾಡುವುದಿಲ್ಲ ಎನ್ನುವುದು ನಾನು ಚೆನ್ನಾಗಿ ಬಲ್ಲೆ. ಮೌನಂ ಸಮ್ಮತಿ ಅಂತ ಭಾವಿಸಿಕೊಂಡು ಹೊರಟಿದ್ದೇನೆ. ಈ ನಿಮ್ಮ ಪಾದದ ಧೂಳನ್ನ ತನ್ನ ಪಾಲಿಗೆ ಶ್ರೀರಕ್ಷೆ ಎನ್ನುವ ಹಾಗೆ ದೇಹಕ್ಕೆ ಲೇಪಿಸಿಕೊಂಡೆ. ನಾನು ಹೋಗ್ತೇನೆ, ನಾನು ಹೋಗ್ತೇನೆ. ಬಂಧು ದರ್ಶನ ಪಾರವಶ್ಯದಲ್ಲಿ ಬಳಲಿ ಬಿರುದು ಯುಗ ಪೋರು, ಬಳಿಯುವ ಈಶ್ವರ
ನನ್ನ ಗಣಗಳನ್ನ ಅವಳ ಬೆಂಗಾವಲಾಗಿ ಕಳಿಸಿ. ನೀವು ಗಂಡ ಹೆಂಡತಿಯಲ್ಲಿ ಕೂತ್ಕೊಳ್ಳಿ. ದೇವತೆಗಳ ಸಾಲ ಕೂಡ ಅಪವಿತ್ರ ಪವಿತ್ರವ ಸರ್ವಾಪರೇ ಪುಂಡರೀಕಾಕ್ಷಂ ಸಭಾಯಾಭ್ಯಂತರ ದೇವ ಸುಧಂದ್ರ ಚಂದ್ರ ಅಪವಿತ್ರ ಪವಿತ್ರವ ಸರ್ವಾವಸ್ಥಾಂಗಪರೇ ಪುಂಡರೀಕಾಕ್ಷಂ ಸಭಾಯಾಭ್ಯಂತರ ಜ್ಯುತಿ ಪವಿತ್ರಂಗತ್ವ ಪವಿತ್ರ ತಗೋ. ಪವಿತ್ರ ಬಾರಿ 3 ಬಾರಿ ನೀರು ಕುಡಿ. ಕರಂ ಪ್ರಕ್ಷಾಲ ಕೈ ತೊಳ್ಕೋ. ಈಶ್ವರ ಯಾಗಂ ಕರಿಷ್ಯೆ. ಅಗ್ನಿ ಬರ್ಲಿ ಅಗ್ನಿ. ಸ್ಥಾಪಿತ ನಾಮಾಗ್ನಿ ಪ್ರತಿಷ್ಠಾಪಯ. ಓಂ ಇಂದ್ರಾಯ ಸ್ವಾಹ. ಇಂದ್ರಾಯ ನಮಃ. ಓಂ ಅಗ್ನೇ ಸ್ವಾಹ. ಅಗ್ನೇ ನಮಃ. ಓಂ ವರುಣಾಯ ಸ್ವಾಹ. ಓಂ ಯಮಾಯ ಸ್ವಾಹ. ಯಮಾಯ ನಮಃ. ಓಂ ನಿರತಯ ಸ್ವಾಹ. ನಿರತಯ ನಮಃ. ಓಂ ವರುಣಾಯ ಸ್ವಾಹ. ವರುಣಾಯ ನಮಃ. ಓಂ ಕುಬೇರಾಯ ಸ್ವಾಹ. ಕುಬೇರ ನಮಃ. ಓಂ ವಾಯವೇ ಸ್ವಾಹ. ವಾಯವೇ ನಮಃ. ಈಶಾಯ. ನಿಲ್ಸಿ ನಿಲ್ಸಿ ನಿಲ್ಸಿ. ಈಶ್ವರ ಯಾಗ. ಶಾಂತಂ ಪಾಪಂ ಶಾಂತಂ ಪ್ರಾಯಶ್ಚಿತಂ ಕರಿಷ್ಯೆ. ಪ್ರಾಯಶ್ಚಿತಂ ಸಮರ್ಪಯಾಮಿ. ಪುನಃ ನಿರೀಶ್ವರ ಯಾಗಂ ಕರಿಷ್ಯೆ. ಬರಿ ಬರಿಯ ವೇದಗಳ ದೋಷದ್ಯು ನೆರೆದಿರುವ ಸಕಲ ಮುನಿಜಾಲದ್ಯು ಮೇಳದ್ಯು ಗುರುತರದಿ ನೆರವಧಿಕ ಹೋಮದ್ಯು ನೇಮದ್ಯು ಅಖಿಲ ಸಂಭ್ರಮಗಳಿಂದ ಸುರಪ ಮುಖ್ಯ ಮರಗ ವರ್ಗದ್ಯು ಸ್ವರ್ಗದ್ಯು ಎರಡು ಮಡಿಯ ತಿಜಯಾನಂದದ್ಯು ಚಂದ್ರದ್ಯು ದರೆಗೆ ನೂತನವಾದ ಮಂತ್ರದ್ಯು ತಂತ್ರದ್ಯು ನೆರೆದುದಾಯ ಶಾಲೆ ನೆರೆದುದಾಯ ಶಾಲೆ ನೆರೆದುದಾಯ ಶಾಲೆ ಆಮಗ ಬರದೆಡೆಗೆ ಆಮಗ ಬರದೆಡೆಗೆ ಭುವನ ಸ್ತೋಮ ವಂದಿಸಿ ಬಂದು ಅನ್ನಿಸುತ್ತಾ ಇದೆ. ಪ್ರತಿ ಸ್ವರ್ಗದಂತೆ ವಾಸವಾಗುತ್ತಾ ಇದೆ. ದೃಷ್ಟಿ ಎಲ್ಲಿಯವರೆಗೆ ಹೋಗುತ್ತದೋ ಅಲ್ಲಿಯವರೆಗೆ ಜನಸಂದಣಿ. ಅಬ್ಬಾ, ದೇವಾನು ದೇವತೆಗಳು ಮನು ಮುನಿಗಳೆಲ್ಲವರು ಬಂದು ಸೇರಿದ ಈ ಪ್ರಾಚೀನವರೆಲ್ಲ ನನ್ನ ತವರ್ಮನೆ. ಅಬ್ಬ, ಮತ್ತೆ ನೋಡಬೇಕು, ಮಗದೊಮ್ಮೆ ನೋಡಬೇಕು ಎನ್ನುವ ಆಸೆ ಅತಿಯಾಗುತ್ತಾ ಇದೆ. 4 ವೇದಗಳನ್ನ ಬಲ್ಲಂತ ಬ್ರಹ್ಮ, ಅದ್ವೈತ, ಉದ್ಗಾತ, ಗೋತೃ 4 ಸ್ಥಾನಗಳಲ್ಲಿ ತುಂಬಿಕೊಂಡಿದ್ದಾರೆ. ಅಥರ್ವಣ ವೇದ, ಯಜುರ್ವೇದ, ಸಾಮವೇದ ಈ ವೇದಗಳನ್ನು ಅಭ್ಯಾಸ ಮಾಡಿದವರು ಮನು ಮುನಿಗಳೆಲ್ಲರೂ ಕೂಡ ಬಂದು ಸೇರಿದ್ದಾರೆ. ಹೌದು, ಮೊದಲು ತಂದೆ ತಾಯಿಯಿಂದ ಆಶೀರ್ವಾದವನ್ನ ಪಡೆಯಬೇಕು. ಬಂದು ತಾಯಿ ತಂದೆಯರನ್ನು ಕಾಣುತ್ತಾ ನಾನು ನಿಮ್ಮ ಮುದ್ದಿನ ಮಗಳು ದಾಕ್ಷಾಯಣಿ ಬಂದಿದ್ದೇನೆ. ಅಮ್ಮ, ನಾನಮ್ಮ, ನನ್ನನ್ನು ಏನಿ ಬಿಗುಮಾನ ಇಲ್ಲ, ಏನಿ ಬಿಗು ಮೌನ. ಅಪ್ಪನಿಂದ ಆಶೀರ್ವಾದವನ್ನು ಪಡೆಯಲು ಮುಂದಾದರೆ ಮುಖವನ್ನು ತಿರುಗುತ್ತಾ ಇದ್ದಾರೆ. ಅಮ್ಮನಿಗೆ ಹರಸುವ ಮನಸ್ಸಿದ್ದರೂ ಕೂಡ ಅಪ್ಪ ಕಣ್ಸನೆಯಿಂದಲೇ ನಿಲ್ಲಿಸುತ್ತಾ ಇದ್ದಾರೆ. ಮತ್ತೆ ಅಕ್ಕಂದಿರು ಭಾವಂದಿರು ಮಾತಾಡುವುದಕ್ಕೆ ಸಾಧ್ಯ ಉಂಟೆ? ನಾ ಬಂದುದನ್ನು ನೋಡಿ ಎಲ್ಲರೂ ಮುಖ ಅತ್ತ ತಿರುಗುತ್ತಾ ಇದ್ದಾರೆ. ಏನೇ ಇರಲಿ, ನಾನು ಬಂದಿರುವುದು ಯಾಗವನ್ನು ನೋಡುವುದಕ್ಕಾಗಿ ಅಲ್ವೇ? ಯಾಗಶಾಲೆಯತ್ತ ತೆರಳುತ್ತೇನೆ. ಯಾಗದ ಸೊಬಗೀಕ್ಷಿಸಿ
ಯಮಯಾಯ ಸ್ವಾಹ ನಿರತಯ ಸ್ವಾಹ ವರುಣಾಯ ಸ್ವಾಹ ವಾಯವೇ ಸ್ವಾಹ ಕುಬೇರಾಯ ಸ್ವಾಹ ಈಶಾಯ ಸಭೆಯೊಳಗೆ ಎದೆಯೊಂದೆನು ನಾನಿ ಪದಕಿ ಮಾಡುವ ಯಜ್ಞಕ್ಕೆ ಎದೆಯೊಂದೆನು ನಾನಿ ಪದಕಿ ಮಾಡುವ ಯಜ್ಞದ ನೀಯನೊಂದರಿಯದೆ ಬಂದೀತರನಾದನ ನೀಯನೊಂದರಿಯದೆ ಬಂದೀತರನಾದನ ಪತಿಗಳಿಗೆ ತ್ರೈಲೋಕ್ಯದಿ ಮಗುವಿನ ಭಾಗವ ಕೊಡಲಿಗ ಪತಿಗಳಿಗೆ ತ್ರೈಲೋಕ್ಯದಿ ಮಗುವಿನ ಭಾಗವ ಕೊಡಲಿಗ ಮತಿಯುತ ಯಾರಿ ಬುದ್ಧಿಯು ನಿನಗೆ ಎದೆಗೆ ಬಂತು ಮತಿಯುತ ಯಾರಿ ಬುದ್ಧಿಯು ನಿನಗೆ ಎದೆಗೆ ಬಂತು ಏತಕ್ಕೆ ಬಂದೆನು ನಾನಿ ಪಾತಕಿ ಮಾಡುವ ಯಜ್ಞಕ್ಕೆ ಹೊರಡುವಾಗ ಅನ್ನಿಸುತ್ತಾ ಇತ್ತು ಎಷ್ಟು ವೇಗವಾಗಿ ನನ್ನ ತವರು ಮನೆಯನ್ನ ಸೇರ್ತೇನೆ ಎನ್ನುವ ಹಾಗೆ. ಇಲ್ಲಿ ಬಂದು ಕಂಡಾಗ ಅನ್ನಿಸುತ್ತಾ ಇದೆ ಯಾಕಾಗಿ ಆದ್ರೂ ಬಂದೇನೋ ಅನ್ನಿಸುತ್ತಾ ಇದೆ. ಯಾಕೆಂದ್ರೆ ಯಾವ ವ್ಯಕ್ತಿ ಆಗಲಿ ಒಂದು ಯಾಗವನ್ನ ಮಾಡುವಾಗ ಅಷ್ಟದಿಕ್ಪತಿಯರಿಗೆ ಹವಿಸ್ಸನ್ನ ಅರ್ಪಿಸಬೇಕಾದ್ದು ಆತನ ಹೊಣೆ. ಆದ್ರೆ ಇಲ್ಲಿ ನಡೆಯುತ್ತಾ ಇರುವುದಾದರೂ ಏನು? ನಿರೀಶ್ವರ ಯಾಗ. ಮತಿವಂತರು ಇಂಥ ಯಾಗವನ್ನ ಮಾಡುವುದಕ್ಕೆ ಸಾಧ್ಯ ಉಂಟೆ? 3 ಲೋಕದೊಳಗೆ ಇಂಥವರು ಇರುವುದಕ್ಕೆ ಸಾಧ್ಯವೇ? ಇಂಥ ನಿರೀಶ್ವರ ಯಾಗವನ್ನ ಮಾಡುವವರು ಪಾತಕಿಗಳಲ್ಲದೆ ಮತ್ತೇನು, ಪಾತಕಿಗಳಲ್ಲದೆ ಮತ್ತೇನು. ನನಗೊಂದು ಆಸೆ ಇತ್ತು, ನನ್ನ ಗೌರವಿಸದೇ ಇದ್ರೂ ಬೇಸರ ಆಗಲಿಲ್ಲ. ಆದ್ರೆ ನನ್ನವರಿಗೆ ಹವಿಸ್ಸನ್ನ ಕೊಡದೆ ನನ್ನವರನ್ನ ಗೌರವಿಸದೆ ಅಪಮಾನಿಸುವುದಕ್ಕೆ ಮುಂದಾಗಿ ಬಿಟ್ಟರಲ್ಲ. ನನ್ನವರು ಹೇಳಲಿಲ್ವೇ ಹೋಗದಿರೆಂದಿಲಿ ಮೋದರೆಯಾಗುವುದೀ ಪರಿಯಂದೆನು ಹೋಗದಿರೆಂದಿಲಿ ಮೋದರೆಯಾಗುವುದೀ ಪರಿಯಂದೆನು ತಾಗಳೆ ಪತಿಗಳು ಬೇಡುದ ನೀಗಿನ ಬಂದೆದಲ ಹೋಗಿ ತನನ ಸರಿಗೆಂದಿದ ರಾಗಮ ಉಸಿರಲಿ ಹೋಗಿ ನನ್ನ ಸರಿಗೆಂದಿದ ರಾಗಮ ಉಸಿರಲಿ ದೇಗತ್ಯಾಗವೆನೆ ಜಯವಾಗಿಯೇ ಹೊರಳಿದಳು ಎದಗೆ ಬಂದೆನು ನಾನಿ ಪಾತಕಿ ಮಾಡುವ ಯಜ್ಞಕ್ಕೆ. ನನ್ನವರು ಸಾರಿ ಸಾರಿ ಹೇಳಿ ಬೇಡ ದಾಕ್ಷಾಯಿಣಿ, ಹೋಗುವುದೇ ಬೇಡ. ಅಲ್ಲಿಗೆ ಹೋದೆ ಅಂತಾದ್ರೆ ಅಪಮಾನ ಕಟ್ಟಿಟ್ಟಿದ್ದು ಎನ್ನುವ ಮಗುವಿಗೆ ಬುದ್ಧಿ ಹೇಳಿದಾಗೆ ಹೇಳಿದರೂ ಕೂಡ ನನ್ನವರ ಮಾತನ್ನ ತಿರಸ್ಕರಿಸಿ ಬಂದೆ. ಒಂದು ವೇಳೆ ನಾನು ತಿರುಗಿ ಹೋದೆ ಅಂತಾದ್ರೆ ದಾಕ್ಷಾಯಿಣಿ ಹೋದೆಯ ತವರ ಮನೆಗೆ, ಯಾಗವನ್ನ ಕಂಡೆಯ, ಎಲ್ಲವರು ನಿನ್ನನ್ನು ಮಾನಿಸಿದರೆ ಗೌರವಿಸಿದರೆ ಎನ್ನುವ ಹಾಗೆ ಪ್ರಶ್ನೆ ಮಾಡಿದ್ರೆ ಏನಂತ ಹೇಳಿ? ನನ್ನ ತವರು ಮನೆಯಲ್ಲಿ ನಿರೀಶ್ವರ ಯಾಗ ಆಗ್ತದೆ ಅಂತ ಆಡಲೆ ಇಲ್ಲ. ನನ್ನವರ ಮಾತನ್ನ ತಿರಸ್ಕಾರ ಮಾಡಿ ಬಂದವಳು. ತವರು ಮನೆಯಲ್ಲಿ ನನಗೆ ಬೆಲೆ ಇಲ್ಲ. ಗಂಡನ ಮನೆ ಬಿಟ್ಟು ಬಂದವಳಿಗೆ ತವರು ಮನೆಯಲ್ಲಿ ಸ್ಥಳ ಇಲ್ಲ ಅಂತಾದ್ರೆ ಉಳಿದಿರುವುದು ಒಂದೇ, ದೇಹತ್ಯಾಗ. ಮಾಡಿದ ಮಿಕ್ಕ ಮನೆಗಳು ಸೋರು ಕಿಲ ಸೋರುತ್ತಲ್ಲ.
ಕಡೆಯ ದಿಕ್ಕಿನ ಒಡೆಯ, ಇಲ್ಲ ಪ್ರಪಂಚದ ಜೀವರಾಶಿಗಳ ಲಯಕಾರಿಯಾಗಿರುವಂತಹ ಲೋಕೇಶ್ವರನ ಯೋಗ್ಯತೆ ನಿನಗೆ ಏನು ಗೊತ್ತುಂಟು? ಭಕ್ತನಾಗಿರುವಂತಹ ಮಾರ್ಕಾಂಡನನ್ನು ಉಳಿಸಲು ಸುಗ ಕಾಲನನ್ನು ಮೃತ್ಯುವನ್ನು ದಯೆಲ್ಲ ಒದಗಿಸಿ ಕಾಲಾಂತಕ ಮೃತ್ಯುಂಜಯ ಎನ್ನುವ ಬಿರುದಿಗೆ ಪಾತ್ರ ಅಂತ ಆ ಮೃತ್ಯುಂಜಯನನ್ನ ಕಡೆಗಣಿಸಿದೆಯ ಸೇರಿದ ಸುರ ವೃಂದನನ್ನು ಅನುಮೋದಿಸಿದೆ. ಸುರವರರು ನೀ ಮಾಡುವಂತ ನಿರೀಶ್ವರ ಯಾಗವನ್ನ ಒಪ್ಪಿಕೊಂಡು ಬಂದರೆ ದೇವತೆಗಳೆಲ್ಲವರು ಒಪ್ಪಿದರೆ ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಬೇಕು. ನಿಮ್ಮ ಪಾಲಿಗೆ ದುಷ್ಟರಿಂದ ಕಷ್ಟ ಒದಗಿದಾಗ ಹರರ ಶಂಭೋ ಶಂಕರ ಎನ್ನುವ ಹಾಗೆ ಕೈಲಾಸವನ್ನ ಸೇರುವಂತಹ ನೀವು ನಿಮ್ಮ ಕಷ್ಟವನ್ನ ಬಗೆಹರಿಸಲು ಸುಗ ಪಾದವನ್ನ ಕಟ್ಟಿಕೊಳ್ಳುವರು. ಇವತ್ತು ನಿರೀಶ್ವರ ಯಾಗ ಆಗುತ್ತಾ ಇದೆ, ಹಾಗೆ ಮಾಡಕೂಡದು, ಅಪರಾಧ ಎನ್ನುವ ಹಾಗೆ ತಿಳಿ ಹೇಳಬೇಕಂತ ನೀವೆಲ್ಲವರು ಇಲ್ಲಿ ಬಂದು ಕುಳಿತಿರೆ. ಇದನ್ನ ಯಾರಾದ್ರೂ ಮೆಚ್ಚಾರ? ನೀವು ಮಾಡಿದ ಅಪರಾಧಕ್ಕೆ ತಕ್ಕ ಶಿಕ್ಷೆಯನ್ನ ಅನುಭವಿಸ್ತೀರಿ. ಇಷ್ಟಾದ್ರೂ ಬೇಕೇ ಬೇಕು. ಯಾಕೆ? ಇದು ನನ್ನಿಂದ ದೇಹ. ದಕ್ಷನ ಮಗಳು ದಾಕ್ಷಾಯಿಣಿ ತನ್ನ ಮಗಳನ್ನ ಲೋಕೇಶ್ವರನಿಗೆ ಕೊಟ್ಟು ಮದುವೆ ಮಾಡಿದ್ದೇನೆ ಎನ್ನುವ ಹಾಗೆ, ಲೋಕೇಶ್ವರ ತನಗೆ ಅಳಿಯ ಎನ್ನುವ ಹಾಗೆ ಅಹಂಕಾರದಿಂದ ಬೀಗುವುದಕ್ಕೆ ಹೋಗಬೇಡ. ಸಾಕು, ನಿನ್ನಿಂದಾದ ದೇಹವಿದ್ದೇಕೆ ಯಾವತ್ತು ಈ ಲೋಕದೊಳಗೆ ದಕ್ಷನ ಮಗಳು ದಾಕ್ಷಾಯಿಣಿಯಾಗಿ ಹರನ ಹೆಂಡತಿಯಾಗಿ ನಾನು ಉಳಿಯುವುದಕ್ಕೆ ಸಾಧ್ಯವೇ ಇಲ್ಲ. ನಿನ್ನಿಂದಾದ ದೇಹ ಬಿದ್ದು ಹೋಗಬೇಕು. ಹರನ ಮಡದಿಯಾಗಿ ಇನ್ನೊಂದು ರೂಪದಿಂದಲಾದ್ರೂ ಕಾಣಿಸಿಕೊಳ್ತೇನೆ. ಅದಕ್ಕಾಗಿ ಪ್ರಜ್ವಲಿಸುತ್ತಾ ಇದ್ದಾನೆ ಅಗ್ನಿ. ಸುಡಬೇಡ ಇವಳನ್ನ. ಈ ಅಗ್ನಿಯನ್ನ ಸ್ಪರ್ಶ ಮಾಡುವುದಕ್ಕೆ ಯೋಗ್ಯನೇ? ಸಾಧ್ಯವಿಲ್ಲ. ಸಪ್ತ ದಿಕ್ಪತಿಯರಿಗೆ ಹವಿಸನ್ನು ಅರ್ಪಿಸಿದಾಗ ತನ್ನ ಸಪ್ತ ನಾಲಿಗೆಯನ್ನು ಹೊರಚಾಚಿ ಹವಿಸನ್ನುಂಡಂತ ಈ ಅಗ್ನಿ ಲೋಕೇಶ್ವರನಿಗೆ ಹವಿಸನ್ನ ಅರ್ಪಿಸಿಕೊಳ್ಳಲು ಅಸಾಧ್ಯನಾಗಿ ಹೋದ. ಇಂತಹ ಅಗ್ನಿ ನನ್ನನ್ನು ಮುಟ್ಟುವನೆ? ಈ ಅಗ್ನಿ ನಾನು ಪ್ರವೇಶ ಮಾಡಬೇಕೆ? ಈ ಅಗ್ನಿ ಅಗತ್ಯ ನನಗಿಲ್ಲ. ಇದು ತನಕ ಹರನನ್ನೇ ಪೂಜಿಸಿಕೊಂಡು ಬಂದವಳು, ಅನ್ನ ಹೊರತು ಹರನನ್ನೇ ಸೇವಿಸಿದವಳು. ಸುಪ್ತವಾಗಿದೆ ಎನ್ನ ದೇಹದೊಳಗೆ ಯೋಗಾಗ್ನಿ. ಆ ಯೋಗಾಗ್ನಿಯಲ್ಲಿ ನನ್ನನ್ನು ನಾನು ದಹಿಸಿಕೊಳ್ಳುತ್ತೇನೆ. ಪಿತಾಂಬರಧಾರಿಯಾಗಿ ಸಚೇರ ಸ್ನಾನವನ್ನ ಮಾಡಿ ಪದ್ಮಾಸನವನ್ನ ಬಲಿದು ಪ್ರಾಣ ಶಕ್ತಿಯನ್ನ ಮೂಲಾಧಾರ ಚಕ್ರದಿಂದ ಮೇಲ್ಪಡಿಸಿ ಈ ಶಾಸ್ತ್ರದಿಂದ ಸ್ಫೋಟಿಸಿ ಎನ್ನ ದೇಹವನ್ನ ಯೋಗಾಗ್ನಿಯಲ್ಲಿ ದಹಿಸಿಕೊಳ್ಳುತ್ತೇನೆ. ನನ್ನ ಸ್ಥಿತಿಯನ್ನ ಕಂಡು ಯಾರು ಕೈ ತಟ್ಟಿ ನಗಾಡಿದ್ರು ಆ ನಿಮ್ಮ ಕರಗಳನ್ನ ಕತ್ತರಿಸಲು, ಯಾರು ನಗಾಡಿದ್ರು ಆ ನಿಮ್ಮ ಹಲ್ಲುಗಳನ್ನ ಕಳಚಲು, ಇಲ್ಲ ನಿಮ್ಮ ಶಿರಸ್ಸನ್ನು ಕಡಿಯಲು ನನ್ನ ಸ್ವಾಮಿ ಬಂದೇ ಬರ್ತಾರೆ. ಅನುಭವಿಸುವುದಕ್ಕೆ ಪ್ರತಿಯೊಬ್ಬರು ಸಿದ್ಧರಾಗಿ ನಾನು ಯೋಗಾಗ್ನಿಯಲ್ಲಿ ದಹಿಸಿಕೊಳ್ಳುತ್ತೇನೆ. ಶಿವನೇ ನನ್ನನ್ನ ನಿನ್ನ ಪಾದಕ್ಕೆ ಸೇರಿಸಿಕೋ. ಓಂ ನಮಃ ಶಿವಾಯ. ಯದುತ ಯೋಗಾಗ್ನಿಯಲ್ಲಿ ಪಾವಕನನು ನಿಜಾಂಗದಿ ಧರಿಸಿ ಓಂ ನಮಃ ಶಿವಾಯ. ದೇಹವನಗ ಹುರಿಗೊಟ್ಟೈದಿದನು ಶಿವಪದವ. ಯಾರು ಕಂಗಾಲಾಗುವುದು ಬೇಡ. ತಂದೆಗೆ ವಿರುದ್ಧವಾಗಿ ಮದುವೆಯಾದ್ರೂ ಕೊನೆಗೆ ಇದೇ ಗತಿ ಬರುವುದು. ಸ್ವಾಮಿ ಮುಂದಾರು ಅನಿರೀಕ್ಷಿತವಾದ ಅವಘಡದಿಂದ ಅಪವಿತ್ರವಾದದ್ದು ಹೌದು ಯಾಗ ಮಂಟಪ.
ಅಪವಿತ್ರವಾದ ಯಾಗಮಂಟಪವನ್ನು ಪವಿತ್ರಗೊಳಿಸಿ ಪುನಃ ನಿನ್ನಿಶ್ಚಯಂತ ನಿರೀಶ್ವರ ಯಾಗ ಸರಿ. ಕಣ್ಬಿಟ್ಟ ಕ್ಷಣದಲ್ಲಿ ಸುತ್ತಲೂ ತೋರುತ್ತಿರುವುದು ಬೆಳ್ಳಿ ಬೆಟ್ಟ, ನಭದಲ್ಲಿ ಮಿಂಚು ಬೆಂಕಿಯ ಹೊಳೆ. ಹಾಗಾದ್ರೆ ನಾನು ಹುಟ್ಟಿದ್ದಾರಿಂದ ಯಾಕಾಗಿ? ಓಹೋ, ಭವ್ಯವೂ ದಿವ್ಯವಾದ ತೇಜಸ್ಸನ್ನು ಕಾಣ್ತಾ ಇದೆ. ತಂದೆ ನನ್ನಿಂದೇನಾಗಬೇಕು? ಚಟೆಯನ್ನು ತೆಗೆದು ಅಪ್ಪಳಿಸಿದಾಗ ಅದರಿಂದಲೇ ಹುಟ್ಟಿಕೊಂಡವ ನೀನು. ನನ್ನ ಆಸೆಯನ್ನು, ನನ್ನ ನಿರೀಕ್ಷೆಯನ್ನು, ನನ್ನ ಕುತೂಹಲವನ್ನು ಈಡೇರಿಸಬೇಕಾದಂತಹ ನೀನು ಬಿಡು ಬಿಡು ನಿಮ್ಮ ಮನಸ್ಸಿಗೆ ಭದ್ರತೆ ಬೇಡ. ನಿನ್ನಿಂದೇನಾಗಬೇಕು ಹೇಳಿ ಕ್ಷಣ ಮಾತ್ರದಲ್ಲಿ ಪೂರೈಸ್ತೇನೆ. ಸಾವಿಗೆ ಕಾರಣೇ ಕರ್ತನಾದಂತಹ ಆ ದಕ್ಷನನ್ನು
ಮುನಿಗಣ್ಣ ಅಂತ ಹಾ, ಆ ದುಷ್ಟ ಲಕ್ಷ ಹಾ. ಎಲ್ಲಿದ್ದಾನೆ ಎಲ್ಲಿದ್ದಾನೆ ಮಗನೇ, ಪ್ರಾಚೀನ ಬರ್ಹಿಯಲ್ಲಿದ್ದಾನೆ. ನೇರವಾಗಿ ಹೋಗು, ಆ ದಕ್ಷನ ಶಿರವನ್ನು ಕತ್ತರಿಸಿ ಚೆಲ್ಲು. ಅಯ್ಯೋ, ಈ ಕ್ಷಣವೇ ಹೊರಟೆ. ಪರಮಾಶ್ಚರ್ಯ, ವಿಧ್ವಂಸಕ ಶಕ್ತಿಯೊಂದು ಯಜ್ಞ ಶಾಲೆಯನ್ನು ಪ್ರವೇಶ ಮಾಡಿದ್ದು ಮಾತ್ರ ಅಲ್ಲ, ಯಜ್ಞವನ್ನು ಕೆಡಿಸಿ ದೇವತೆಗಳನ್ನು ಓಡಿಸುತ್ತಾ ಇದೆಯಲ್ಲ.
ಪ್ರಾರ್ಥಿಸಿ ಯಜ್ಞ ಭಾಗವೋ ನಿನ್ನಂತಹ ಈ ಸಭಾಮಂಟಪದಲ್ಲಿದ್ದಂತಹ ಪಶ್ಚಿಮನೆಗಳ ಗಡ್ಡಾಳು ಕಿತ್ತವನು ನಾನು ದೇವತೆಗಳನ್ನ ಪಾಡಿ ಹುಡುಕ್ತಾ ಇದ್ದದ್ದು ಆ ದಕ್ಷ ನಾನೇ ದಕ್ಷ ದುಷ್ಟ ದಕ್ಷರನ್ನ ನನ್ನ ತಂದೆ ಆದಂತಹ ಈಶನಿಗೆ ಹವಿಸ್ಸನ್ನು ಕೊಡದೆ ಮಾಡಿದಂತಹ ನಿರೀಶ್ವರ ಯಾಗ ಅದು ದುಷ್ಟಕೃತ. ಅದಕ್ಕಾಗಿ ಅದನ್ನು ಹಾಳು ಮಾಡುವುದಕ್ಕೆ ಬಂದ ಶಿವನ ಮಗ ವೀರಭದ್ರ ಯಾರೇ ಆಗಿರಲಿ ನಿನ್ನ ಕೊಂದದಾಗ ಅಗ್ನಿಯಲ್ಲಿ ಅರ್ಪಿಸಿದಾಗಿದೆ. ಉರಿದು ಬೂದಿಯಾಗಿ ಹೋಯ್ತು. ನನ್ನ ತಾಯಿಯ ಸಾಡಿ ಸೇಡು ತೀರಿತು. ತಕ್ಷಣಕ್ಕೆ ಕೈಲಾಸ ಆಡಿನ ಶಿರವನ್ನು ಜೋಡಿಸಿದ ಜನ ಗಾಢದಿಂದೆಬ್ಬಿಸಲು ಕೂಡಿದ ಮತ್ತ ದೇವರುಗಳು ಋಷಿಗಳು ಮಾಡಿದ ಯಜ್ಞಗಳ. ಪ್ರಪಂಚದಲ್ಲಿ ಕೇವಲ ತನ್ನ ಜ್ಞಾನದ ಬಗ್ಗೆ ಮಾತ್ರ ಅಹಂಕಾರ ಇರುವುದಲ್ಲ, ಅಹಂಕಾರದ ಬಗ್ಗೆಯೂ ಪ್ರತಿಯೊಬ್ಬನಿಗೆ ಜ್ಞಾನ ಅನ್ನುವುದಿರಬೇಕು. ಅಹಂಕಾರದ ಮೇರೆ ಮೀರಿ ಪ್ರವರ್ತಿಸಿದರೆ ಅಹಂಕಾರದ ತುಂಬಿದ ಯಾರ ತಲೆಯಾದರೂ ಧರೆಗೆ ಉರುಳಲೇಬೇಕು ಎನ್ನುವುದರಿಂದ ಪ್ರಪಂಚ ಇದರಿಂದ ಅರ್ಥ ಮಾಡಿಕೊಳ್ಳಬೇಕು. ಅಹಂಕಾರ ತುಂಬಿದಂತಹ ದಕ್ಷನ ತಲೆ ಎನ್ನುವುದು ಅಗ್ನಿಯಲ್ಲಿ ಭಸ್ಮವಾಗಿ ಹೋಯಿತು. ಮುಂದೇನು ಮಾಡಬೇಕು ಎನ್ನುವುದಾಗಿ ರುದ್ರನಲ್ಲಿಯೇ ಕೇಳಿದ ಕಾಲಕ್ಕೆ ಆಡಿನ ಶಿರವನ್ನ ತಂದು ಜೋಡಿಸಿ ಎನ್ನುವುದಾಗಿ ಹೇಳಿದ. ಅಂತೆಯೇ ಆಡಿನ ಶಿರವನ್ನ ದಕ್ಷನ ಮುಂಡಕ್ಕೆ ಜೋಡಿಸಿದಾಗ ಚಮೆ ಚಮೆ ಎನ್ನುವ ಹಾಗೆ ಈಶ್ವರನನ್ನು ಪ್ರಾರ್ಥಿಸಿದ. ಅಲ್ಲಿಂದಲೇ ಚಮೆ ಎನ್ನುವಂತ ಹೊಸ ಮಂತ್ರವೊಂದು ಉತ್ಪತ್ತಿಯಾಯಿತು. ಹಾಗಾಗಿ ಯಜ್ಞವನ್ನ ಮುಂದುವರಿಸಿದ ಕಾಲಕ್ಕೆ ಯಜ್ಞನಾರಾಯಣನೇ ಮೇಲೆದ್ದು ಬಂದು ಯಜ್ಞ ಫಲವನ್ನ ದಕ್ಷನಿಗಿತ್ತಿದ್ದಾನೆ. ಯಾವುದೇ ಮಂಗಲ ಕಾರ್ಯ ಆಗಲಿ ಯಜ್ಞ ಆಗಲಿ ಅರ್ಧಕ್ಕೆ ನಿಂತಿತು ಅಂತಾದರೆ ಅದರಿಂದ ಪ್ರಪಂಚಕ್ಕೆ ದುಷ್ಪರಿಣಾಮವೇ ಹೊರತು ಒಳ್ಳೆಯದಂತೂ ಆಗುವುದಿಲ್ಲ. ಏನೇ ಇರಲಿ, ಅಮಂಗಲ ಅಂತ ಯಾವುದನ್ನು ಅಮಂಗಲದಲ್ಲಿ ನಿಲ್ಲುತ್ತದೆ ಅಂತ ತಿಳಿದುಕೊಂಡಿದ್ದವೋ ಅದು ಮಂಗಲದಲ್ಲಿ ಸಮಾಪ್ತಿಯಾಗಿದೆ. ಎಲ್ಲರಿಗೂ ಶುಭವಾಗಲಿ ಎನ್ನುವುದಾಗಿ ಯಜ್ಞನಾರಾಯಣನು ಈಶನು ಆಶೀರ್ವದಿಸಿದ್ದಾರೆ. ಲೋಕಕ್ಕೆ ಮಂಗಲವನ್ನ ಹೇಳುತ್ತಾ ದೇವತೆಗಳೆಲ್ಲರೂ ಸ್ವರ್ಗದತ್ತ ತೆರಳುತ್ತೇವೆ. ಲೋಕ ಸಮಸ್ತ ಸುಖಿನೋ